ಕೆಲವೊಮ್ಮೆ ನಾವು ಮಾಡುವಂಥ ಸಣ್ಣ ಪುಟ್ಟ ಕೆಲಸಗಳು ಅಥವಾ ಹ್ಯಾಬಿಟ್ಗಳು ಸಣ್ಣ ಸಣ್ಣ ತಪ್ಪುಗಳೇ ದೊಡ್ಡ ಆಘಾತಕ್ಕೆ ಅಥವಾ ಜೀವ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅಂತಲೇ ಅಂದ್ಕೊಂಡಿರೋದಿಲ್ಲ. ಯಾಕೆ ಅಂತೀರಾ? ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಲೋ, ಹಾಯ್, ನಮಸ್ತೆ. ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಯಾವುದೇ ಥರ ವ್ಲಾಗ್ ತೊಗೊಂಡು ಬಂದಿಲ್ಲ ಅಥವಾ ಹೆಲ್ದಿ ಡ್ರಿಂಕು, ಕುಕಿಂಗ್ ಅದ್ರ ಬಗ್ಗೆ ಏನಿಲ್ಲ. ಇವತ್ತೊಂದು ಸೂಪರಾಗಿರುವಂಥ ಅವೇರ್ನೆಸ್ ವಿಡಿಯೋ, ಬೆಂಗಳೂರಲ್ಲಿ ನಡೆದಿರುವಂಥ ಒಂದು ರಿಯಲ್ ಸ್ಟೋರಿ ಬಗ್ಗೆ ಹೇಳಲಿಕ್ಕೆ ಅಂತ ಬಂದಿದ್ದೀನಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ಮಕ್ಕಳಿರುವಂಥ ಮನೆಯಲ್ಲಿ ಆಗುವಂಥ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಇನ್ನೋಸೆಂಟ್ ಮಕ್ಕಳಿದ್ದಾರೆ, ನಮ್ಮ ಮನೆಯಲ್ಲಿರೋ ಮಕ್ಕಳುಗಳು ಇನ್ನೋಸೆಂಟ್ ಅಂತ ಪೇರೆಂಟ್ಸ್ಗಳು ಯಾವುದೇ ಕಾರಣಕ್ಕೂ ಮೈ ಮರಿಬಾರ್ದು ಅಂಥದ್ದಾಗಿದೆ. ಇದೊಂದು ರಿಯಲ್ ಸ್ಟೋರಿ, ಬೆಂಗಳೂರಲ್ಲಿ ನಡೆದಿರುವಂಥದ್ದು. ಸ್ಟೋರಿ ಹೇಳ್ಬಿಡ್ತೀನಿ, ಆಮೇಲೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ, ಯಾಕೆ ಹಿಂಗಾಯಿತು, ಏನು, ಎಲ್ಲಿ ತಪ್ಪಾಯಿತು ಅಂತ. ಆ್ಯಕ್ಚುಲಿ 3-4 ವರ್ಷದ ಮಗು, ಗಂಡು ಮಗು, ತನ್ನ ತಾಯಿ ಯಾವಾಗ್ಲೂ ಏನಾದರೂ ಕೆಲಸ ಮಾಡ್ಕೋಬೇಕು ಅಂತಂದರೆ ಮೊಬೈಲ್ನ ಕೊಡ್ತಾಯಿದ್ರು. ಓಕೆನಾ, ಮೊಬೈಲ್ ಕಟ್ಟು ಅಭ್ಯಾಸ ಮಾಡಿಸಿದ್ರು. ಇನ್ನೊಂದು, ಆ ತಾಯಿ ಮೇಲೆ ಪಕ್ಕದ ಮನೆ ಹುಡುಗ ಕಣ್ಣು ಹಾಕಿದ್ದ. ಈ ತಾಯಿ ಪಕ್ಕದ ಮನೆ ಹುಡುಗ ಕಣ್ಣು ಹಾಕಿರೋದಕ್ಕೂ ಇದಕ್ಕೂ ಏನು ಸಂಬಂಧ ಅಂತನಾ? ಸಂಬಂಧ ಇದೆ, ಹೇಳ್ತೀನಿ. ಏನಪ್ಪ ಅಂತಂದರೆ, ಮೇಯ್ನು 3-4 ವರ್ಷದ ಮಗು ತುಂಬ ಇನ್ನೋಸೆನ್ಸ್. ತಾಯಿ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಮಗುನೂ ಕೂಡ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಚಿಕ್ಕ ಮಗು ಅಲ್ವಾ, ಏನಾಗಲ್ಲ, ಯಾರಿಗೆ ಹೇಳ್ಬಿಡುತ್ತೆ, ಕೆಲವೊಂದು ಇಗ್ನೋರ್ ಮಾಡಿಬಿಡ್ತಾರೆ. ಸೊ ಇದೇ ಈ ಇನ್ನೋಸೆನ್ಸ್ ಮಕ್ಕಳುಗಳು ತಪ್ಪನ್ನ ಮಾಡೋದಿಲ್ಲ, ಅಲ್ಲಿ ಏನು ನಡೆದಿರುತ್ತೆ ಈ ರಿಯಾಲಿಟಿನ ಅದನ್ನು ಇನ್ನೋಸೆಂಟಾಗಿ ಹೇಳ್ತಾರೆ ಅಷ್ಟೇ. ಬಟ್ ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿರುವಂಥದ್ದು ಪಕ್ಕದ ಮನೆ ಹುಡುಗ. ಅವನೇನು ಒಂದು ಸಮಯದಲ್ಲಿ ಕೆಲಸ ಮಾಡಬೇಕಾದ್ರೆ ತಾಯಿ ಮೊಬೈಲ್ ಕೊಡೋದಿಲ್ಲ, ಏನೋ ಅರ್ಜೆಂಟ್ ಇತ್ತು ಮೊಬೈಲ್ ಕೊಡಲ್ಲ ಅಂತ ಹೇಳಿದಾಗ ಮಗು ಹಠ ಮಾಡ್ತಾ ಇರುತ್ತೆ, ಅಳ್ತಾ ಇರುತ್ತೆ. ಅದನ್ನೇ ಮಿಸ್ಯೂಸ್ ಮಾಡ್ಕೊಂಡಿರುವಂಥ ಪಕ್ಕದ ಮನೆ ಹುಡುಗ ಬಂದು ಕಾಲೇಜ್ ಸ್ಟೂಡೆಂಟು. ಯಾಕೆ ಅಳ್ತಾ ಇದೆಯಾ ಕಂದ, ಬಾ ನಾನು ನಿನಗೆ ಮೊಬೈಲ್ ಕೊಡ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ, ಇನ್ನು ಹೊರಗಡೆ ರೈಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹೊರಗಡೆ ಕರ್ಕೊಂಡು ಹೋದಾಗ ಮೊಬೈಲ್ ಕೊಡ್ತಾನೆ. ಆ ಮೊಬೈಲಲ್ಲಿ ಕೆಲವೊಂದು ಈ ಸ್ಟೂಡೆಂಟು ಅಥವಾ ಮೀನ್ಸ್ ಯಾರಾದರೂ ಆಗಿರಲಿ, ಕೆಲವೊಂದು ವಿಡಿಯೋಸ್ಗಳನ್ನ ಇರುತ್ತಲ್ಲ, ಆ ಮಗು ಕೂಡ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡುತ್ತೆ. ನೋಡಿದಾಗ ಆಟೋಮೆಟಿಕ್ ಮಗು ಆ ತಾಯಿ ಸ್ನಾನಕ್ಕೆ ಕರ್ಕೊಂಡು ಹೋದಾಗ ಪರ್ಸನಲ್ ಪಾರ್ಟ್ಸನ್ನೆಲ್ಲ ನೋಡಿರುತ್ತೆ. ಸೊ ಅದನ್ನು ತೋರಿಸಿ ಮಗು ಹೇಳಿಬಿಡುತ್ತೆ, ಅಚಾತಕ್ಕಾಗಿ ಹೇಳಿಬಿಟ್ಟಿರುತ್ತೆ. ಪಾಪ ಗೊತ್ತಿಲ್ಲ, ಅದಕ್ಕೆ ಇನ್ನೋಸೆಂಟ್, ಅದು ಏನೂ ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ಪರ್ಸನಲ್ ಪಾರ್ಟ್ಸ್ ಬಗ್ಗೆ ಎಲ್ಲ ಹೇಳಿದಾಗ ಆ ಹುಡುಗ ಏನು ಮಾಡ್ತಾನೆ, ಸಿಕ್ಕಿತ್ತೆ ಚಾನ್ಸ್, ಹೇಗಿದ್ರೂ ಆ ಅಮ್ಮನ ಮೇಲೆ ಈ ಹುಡುಗನ ಕಣ್ಣು ಬಿದ್ದಿತ್ತಲ್ವ. ಸೊ ಹಾಗಾಗಿ ಅವನಿಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಓ ಹೀಗೆಲ್ಲ ಆಗಿರ್ಬೋದಾ, ಏನೇನೋ ಇದನ್ನು ಮಿಸ್ಯೂಸ್ ಮಾಡ್ಕೋಬೋದು ಅಂತನೋ ಅಥವಾ ಅವನಿಗೇನು ಅನ್ನಿಸ್ತೋ ಗೊತ್ತಿಲ್ಲ. ಬಟ್ ಅವನು ಮಾಡಿದಂಥ ತಪ್ಪು ಆ ವಿಡಿಯೋಗಳನ್ನ ತೋರಿಸಿ ಅವ್ರ ಅಮ್ಮನ ಬಗ್ಗೆ ಕೆಲವೊಂದು ಡೀಟೇಲ್ಸ್ಗಳನ್ನ ತಿಳ್ಕೊತಾನೆ. ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೆಲವೊಂದು ವೀಡಿಯೋಸ್ಗಳು ಅಮ್ಮ ಸ್ನಾನಕ್ಕೆ ಹೋದಾಗ ಮಕ್ಕಳು ಆ ತೊದಲು ಮಾತಲ್ಲೇ ಏನು ಹೇಳ್ತಾರೆ, ಓ ಇದಿದೆಯಾ ಅದಿದೆಯಾ ಏನೇನೋ ಕೇಳ್ತಾರೆ. ಬಟ್ ಅವನು ಅದೇ ಥರ ಆ ಹುಡುಗ ಏನೇನು ಕೇಳ್ತಾನೆ ಅದೇ ಥರ ಎಲ್ಲ ಆನ್ಸರ್ ಮಾಡಿದೆ. ಸೊ ಒಂದು ದಿನ ಆಯಿತು, ನೆಕ್ಸ್ಟ್ ಡೇ 2ನೇ ದಿನ ಚಾಕ್ಲೇಟ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಅಮ್ಮಂಗೆ ತೊಂದರೆ ಕೊಡಬೇಡ ಬಾ, ಈ ಕಡೆ ಅಮ್ಮನಿಗೂ ಫ್ರೆಂಡ್ ಆಗಬೇಕು, ಈ ಕಡೆ ಮಗುಗೂ ಫ್ರೆಂಡ್ ಆಗಬೇಕು, ಮನೇಲಿ ನಡೀತಿರುವಂಥ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಹೇಗಾದರೂ ಮಾಡಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಆದರೂ ಮಾಡ್ಬೋದು ಅಥವಾ ಏನೋ ಒಂದು ಮಾಡಿ ಆ ಹೆಣ್ಣು ಮಗುಗೆ, ಅಂದರೆ ಆ ಮಗುವಿನ ತಾಯಿಗೆ ಇವನು ಹತ್ತಿರ ಆಗಬೇಕು ಅನ್ನೋದೇ ಅವನ ಕನಸನ್ನಾಗಿರುತ್ತೆ. ಸೊ ಅವನ ಟಾರ್ಗೆಟು ಈಗ ಅವರ ಅಮ್ಮ, ಆ ಮಗು ಮುಖಾಂತರ ಮಗುನ ಅದಕ್ಕೆ ಹೇಳೋದು. ಆ ತಾಯಿಗೆ ವಿಷಯ ಗೊತ್ತಿಲ್ಲದೇ ಅದೇ ಕಂಟಿನ್ಯೂ ಆಗುತ್ತೆ. ಡೈಲಿ ಜೊತೆಗೆ ಸ್ನಾನಕ್ಕೆ ಕರ್ಕೊಂಡು ಹೋಗುವಂಥದ್ದು, ಜೊತೆಗೆ ಸ್ನಾನಕ್ಕೆ ಕರ್ಕೊಂಡು ಹೋದಾಗ ಮತ್ತೆ ಕೆಲವೊಂದು ನೋಡೋದನ್ನೆಲ್ಲ ಆ ಹುಡುಗ ಕೇಳುವಂಥದ್ದು, ಚಾಕ್ಲೇಟ್ ಕೊಡೋದು, ಫೋನಲ್ಲಿ ಕೆಲವೊಂದು ಫೋಟೋಸ್ಗಳನ್ನೆಲ್ಲ ತೋರಿಸಿ ಕೇಳುವಂಥದ್ದು. ಸೊ ಈ ಥರ ತುಂಬ ದಿನದವರೆಗೂ ನಡೆಯುತ್ತೆ. ಫೈನಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ ಬಾತ್ರೂಮ್ ಸ್ನಾನ ಮಾಡಬೇಕಾದ್ರೆ ವಿಂಡೋನ ಕ್ಲೋಸ್ ಮಾಡ್ಕೊಂಡಿರೋದಿಲ್ಲ. ಸ್ನಾನ ಮಾಡಬೇಕಾದ್ರೆ ವಿಂಡೋ ಕ್ಲೋಸ್ ಮಾಡ್ಕೊಂಡಿರೋದಿಲ್ಲ. ಇವನು ಅದು ಹೇಗೆ ವಿಡಿಯೋ ಮಾಡ್ಕೊಂಡೋ ಏನೋ ಗೊತ್ತಿಲ್ಲ. ಬಟ್ ಆ ತಾಯಿ, ಮಗುವಿನ ತಾಯಿ ಸ್ನಾನ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊತಾನೆ. ವಿಡಿಯೋ ಮಾಡ್ಕೊಂಡಾಗ ಡೈರೆಕ್ಟ್ ಆ ತಾಯಿಗೆ ತೋರಿಸೋದಿಲ್ಲ ಅವನು. ನೆಕ್ಸ್ಟ್ ಡೇ ಆ ಮಗುನ ಕರ್ಕೊಂಡು ಹೋಗ್ತಾನೆ ರೈಡ್ಗೆ ಅಂತ, ಓಡಾಡ್ಸ್ಕೊಂಬತ್ತೀನಿ ಬೈಕಲ್ಲಿ ಅಂತ ಹೇಳ್ಬಿಟ್ಟು. ಆವಾಗ ಆ ಮಗುಗೆ ತೋರಿಸ್ತಾನೆ, ನೋಡು ನಿಮ್ಮಮ್ಮ ಸ್ನಾನ ಮಾಡುವಂಥದ್ದು ವಿಡಿಯೋ ನನ್ನ ಹತ್ರ ಇದೆ ಅಂತ. ಫೈನಲಿ ಇದು ಆ ಮಗುಗೆ
ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಅವರ ಅಮ್ಮನ ಜೊತೆ ನಾರ್ಮಲಾಗಿ ಕೂತ್ಕೊಂಡಿದ್ದಾಗ, ಕಾಮನ್ ಆಗಿದ್ದಾಗ ಪಕ್ಕದ ಮನೆ ಅಂಕಲ್ ಹತ್ರ ಅಮ್ಮ ನೀವು ಸ್ನಾನ ಮಾಡೋ ವಿಡಿಯೋ ಐತೆ ಅಂತ ಬಾಯ್ ಬಿಡುತ್ತೆ. ಅವರಿಗೆ ಆವಾಗ ಗಾಬರಿ ಆಗುತ್ತೆ, ಇವನು ಹೇಳ್ತಿರೋದು ನಿಜನಾ ಸುಳ್ಳ ಏನು ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೋತಾರೆ. ನೆಕ್ಸ್ಟ್ ಡೇ ಅವರು ಅಲರ್ಟ್ ಆಗ್ತಾರೆ, ಸ್ನಾನ ಮಾಡಬೇಕಾದ್ರೆ ಖಂಡಿತವಾಗ್ಲೂ ವಿಂಡೋ ಕ್ಲೋಸ್ ಮಾಡ್ಕೋಬೇಕು ಅಂತ. ಆಮೇಲೆ ಅವಾಗ ಅಲರ್ಟ್ ಆದರೆ ಏನು ಪ್ರಯೋಜನ ಅಲ್ವಾ? ಸೊ ಅವಾಗ ಅವರ ಗಂಡನಿಗೂ ಹೇಳ್ಕೊಳಕ್ಕಾಗ್ದೇ, ಆ ಹುಡುಗನ್ನು ಕೇಳೋಕ್ಕಾಗ್ದೇ ಒಂಥರ ನಾಚಿಕೆ ಆಗ್ದಂಗೆ ಆಗುತ್ತೆ. ಫೈನಲಿ ಧೈರ್ಯ ಮಾಡಿ ಅವ್ರ ಮನೆಗೆ ಹೋಗ್ಬಿಡ್ತಾಳೆ. ಕೇಳಿದಾಗ ಅವನು ಭಯಪಟ್ಟು ಕೆಲವೊಂದು ಎದುರಿಸ್ತಾಳೆ. ಅವ್ರು ಫಸ್ಟು ನೀನು ಹೇಳಲಿಲ್ಲ ಅಂತಂದರೆ ನಮ್ಮಣ್ಣ ಪೊಲೀಸು ಅಥವಾ ಇನ್ನೊಂದು ಮತ್ತೊಂದು ಏನೋ ಒಂದು ಹೆದರಿಸ್ತಾಳೆ. ಸೊ ಅವನು ಅದಕ್ಕೋಸ್ಕರ ಭಯಪಟ್ಟು, ಹೌದು ನಿಮ್ಮ ಮಗನಿಂದನೇ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡೆ, ನೀನಂದರೆ ನನಗೆ ತುಂಬ ಇಷ್ಟ, ಅಟ್ಲೀಸ್ಟ್ ಬ್ಲ್ಯಾಕ್ ಮೇಲ್ ಮಾಡಾದ್ರೂ ನಿಮಗೆ ಹೇಳ್ಬೋದು, ನೀವು ಒಪ್ಕೋತೀರೇನೋ ಅನ್ನೋ ಒಂದು ಇದರಲ್ಲಿ ಅಂತ ಹೇಳಿದಾಗ, ಕೊನೆಗೆ ಆ ವಿಷಯನ ತನ್ನ ಗಂಡನಿಗೂ ಕೂಡ ಹೇಳ್ದಂಗೆ ಅವಳು ಅಲ್ಲೇ ಆ ವಿಡಿಯೋನ ಡಿಲೀಟ್ ಮಾಡಿಸಿ ಕೊನೆಗೆ ಅವಳು ಸೂಸೈಡ್ ಮಾಡ್ಕೊಂಡೋಕೆ ಅಂತ ಹೋದಾಗ ತನ್ನ ಗಂಡನಿಗೆ ವಿಷಯ ಗೊತ್ತಾಗಿದೆ. ಯಾಕೆ ಏನು ಅಂತ ವಿಚಾರಿಸಿದಾಗ ಇಷ್ಟೆಲ್ಲ ಡೀಟೇಲ್ಸು ಹೇಳ್ತಾರೆ. ಇದಿಷ್ಟು ಸ್ಟೋರಿ ಆಗಿದೆ, ಇದೆಲ್ಲ ರಿಯಲ್ ಸ್ಟೋರೀಸು. ಅದಕ್ಕೆ ಹೇಳೋದು, ನಿಜವಾಗ್ಲೂ ಮಕ್ಕಳಿದ್ದಾರೆ ಅಂತಂದರೆ ಅವ್ರು ತುಂಬ ಇನೋಸೆನ್ಸ್ ಅಂತ, ಜೊತೆಯಲ್ಲಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬಾರ್ದು. ಒಂದು ಏಜ್ ಲಿಮಿಟ್ ಇರುತ್ತೆ. ಒಂದು 3 ವರ್ಷ ತುಂಬಿದು ಅಂತ ಅಂದ ತಕ್ಷಣ ಮಕ್ಳುಗಳಿಗೆ ಮೆಮೊರಿ ಪವರ್ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಏನೇ ನಡೆದ್ರೂ ಇದ್ದಂಗೆ ಹೇಳ್ಬಿಡ್ತಾರೆ, ಅದು ಒಳ್ಳೇದಾ ಕೆಟ್ಟದ ಅಂತ ಗೊತ್ತಿರೋದಿಲ್ಲ. ತಂದೆ ತಾಯಿಗಳು ನಿಜವಾಗ್ಲೂ ಮಾಡುವಂಥ ತಪ್ಪುಗಳೇನಪ್ಪ ಅಂದರೆ ಗೊತ್ತಿಲ್ದಂಗೂ ಮಾಡುವಂಥ ತಪ್ಪುಗಳು. ಮೊದಲನೇದಾಗಿ ಈಗ ಹೇಳ್ದ ಹಾಗೆ ಒಂದು 3 ವರ್ಷ ಅಥವಾ 2.5-3 ವರ್ಷ ಆಯಿತು ಅಂದ ತಕ್ಷಣವೇ ಅವ್ರನ್ನ ಸ್ನಾನ ಸಪ್ರೇಟ್ ಮಾಡಿಸಿ, ನಿಮ್ಮ ಜೊತೆಗೆ ನೀವೇ ಜೊತೆಗೆ ಸ್ನಾನ ಮಾಡಬೇಕಾದ್ರೆ ಅವ್ರನ್ನೂ ಕೂರಿಸ್ಕೊಂಡು ಸ್ನಾನ ಮಾಡಿಸ್ಬೇಕು. ಅವೆಲ್ಲ ಬಿಟ್ಬಿಡಿ. ನೀವು ಸ್ವಲ್ಪ ಅವೇರ್ನೆಸ್ ಬಗ್ಗೆ ತಿಳ್ಕೊಳ್ಳಿ. ಅವ್ರು ತುಂಬ ಸೈಲೆಂಟಾಗಿ ಇರ್ತವೆ, ಬಟ್ ನಿಜಾಂಶ ಏನಿರುತ್ತೆ, ಯಾರ ಮುಂದೆ ಏನು ಹೇಳ್ಬಿಡ್ತಾರೆ ಏನು ಪ್ರತಿಯೊಂದನ್ನು ಕೂಡ ಪೇರೆಂಟ್ಸ್ ಯೋಚನೆ ಮಾಡಲೇಬೇಕು. ಓಕೆನಾ? ನೆಕ್ಸ್ಟ್ ಇನ್ನೊಂದು, ಸ್ನಾನ ಮಾಡಬೇಕಾದ್ರೆ ವಿಂಡೋ ಕ್ಲೋಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಯಾರು ಯಾವಾಗ ಯಾವ ಥರ ವಿಡಿಯೋ ತೊಗೊತಾರೋ ಅಥವಾ ಯಾರು ಅಬ್ಸರ್ವ್ ಮಾಡ್ತಾರೋ, ಯಾರು ನೋಡ್ತಾರೋ, ಅದನ್ನು ಹೇಗೆ ಮಿಸ್ಯೂಸ್ ಮಾಡ್ಕೋತಾರೋ ಗೊತ್ತಾಗೋದಿಲ್ಲ ಅಲ್ವಾ? ಇನ್ನು 3ನೇದು ಹೇಳಬೇಕು ಅಂತಂದರೆ, ಮಕ್ಕಳ ಮುಂದೆ ಡ್ರೆಸ್ ಚೇಂಜ್ ಮಾಡಬಾರ್ದು. ಅದು ಕೆಲವೊಮ್ಮೆ ಮಿಸ್ಯೂಸ್ ಆಗ್ಬೋದು. ಕೆಲವೊಂದು ಪರ್ಸ್ನಲ್ ಪಾರ್ಟ್ಸ್ ಬಗ್ಗೆ ಮಕ್ಕಳು ಕಾಮಿಡಿಯಾಗಿ ಹೇಳ್ಬೋದು, ಅಥವಾ ಬೇರೆಯವ್ರ ಮುಂದೆ, ರಿಲೇಟಿವ್ಸ್ ಮುಂದೆನೋ, ಫ್ರೆಂಡ್ಸ್ ಮುಂದೆನೋ, ಬೇರೆ ಯಾರ ಮುಂದೆನಾದರೂ ಅವರು ಓಪನ್ನಾಗಿ ಮಾತಾಡ್ಬೋದು ಅದ್ರ ಬಗ್ಗೆ. ಇನ್ನೊಂದು, ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋತಿದ್ದೀವಿ ಅಂದರೆ ಡೋರ್ ಕ್ಲೋಸ್ ಮಾಡ್ಕೋಬೇಕು, ವಿಂಡೋಸ್ಗಳು ಕ್ಲೋಸ್ ಮಾಡ್ಕೋಬೇಕು, ಕರ್ಟನ್ನ ಕ್ಲೋಸ್ ಮಾಡ್ಕೋಬೇಕು. ಎಷ್ಟು ಸಾರಿ ಡೋರ್ ಕ್ಲೋಸ್ ಮಾಡ್ಕೊಂಡಿರ್ತೀವಿ, ಲೈಟ್ ಹಾಕ್ಬಿಟ್ಟಿರ್ತೀವಿ ಸಂಜೆ ಸಮಯದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ. ಲೈಟ್ ಆನ್ ಮಾಡಿದಾಗ ವಿಂಡೋ ಕ್ಲೋಸ್ ಮಾಡಿದ್ರೂ ಕೂಡ ಸೊ ನಾವು ಡ್ರೆಸ್ ಚೇಂಜ್ ಮಾಡೋದು, ಕೂತಿರೋದು, ಮಲ್ಕೊಂಡಿರೋದು, ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಹಾಗೆ ಕಾಣಿಸ್ತಾ ಇರುತ್ತೆ. ಸೊ ಹಂಗಾಗಿ ಕರ್ಟನ್ನು ಕ್ಲೋಸ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಲೈಟೇ ಆಫ್ ಮಾಡಿಬಿಟ್ಟು ನಾರ್ಮಲ್ 0 ಕ್ಯಾಂಡಲ್ ಲೈಟ್ಸ್ ಇರುತ್ತಲ್ಲ, ಲೈಕ್ ಆ ಥರ ಡ್ರೆಸ್ ಚೇಂಜ್ ಮಾಡಿಕೊಂಡ್ರೆ ಸೇಫ್ಟಿ ಇರುತ್ತೆ. ಸೊ ಯಾರಿಂದನೂ ತೊಂದರೆಗಳಾಗೋದಿಲ್ಲ. ಯಾಕೆಂದರೆ ಹೆಣ್ಣು ಮಕ್ಕಳು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಯಾಕೆಂದರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದೇ ಒಂದು ಮಿಸ್ಟೇಕ್ ಆದ್ರೂ ತುಂಬ ಬೆಲೆ ಕಟ್ಟಬೇಕಾಗತ್ತೆ. ಯಾಕೆ ಅಂದರೆ ಇದು ಹೆಣ್ಣುಮಕ್ಳ ಜೀವನದ ಪ್ರಶ್ನೆ. ಗಂಡು ಮಕ್ಕಳಾದರೆ ಹೋಗ್ಲಿ ಬಿಡು ಅನ್ಬೋದು, ಆದರೆ ಹೆಣ್ಣು ಮಕ್ಕಳಾದರೆ ಕೆಲವೊಬ್ಬರು ಹೆದರಿಸ್ತಾರೆ, ಕೆಲವೊಬ್ಬರು ಬೆದರಿಸ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ದುಡ್ಡು ಕೇಳ್ತಾರೆ, ಜೀವ ಕಳ್ಕೊಳ್ಳುವಂಥ ಪರಿಸ್ಥಿತಿನೇ ಇಷ್ಟೊಂದು ಸರಿ ಬಂದ್ಬಿಡುತ್ತೆ. ಸೊ ನಿಜವಾಗ್ಲೂ ತುಂಬ, ಮತ್ತು ಮಕ್ಕಳ ಮುಂದೆ, ಸಣ್ಣ ಮಕ್ಕಳು ಅವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳಿ ಗಂಡ ಹೆಂಡತಿ ರೂಮಲ್ಲಿ ಅವರ ಬಿಹೇವಿಯರ್ ಹೇಗಿರಬೇಕು ಅನ್ನೋದನ್ನ ತಿಳ್ಕೋಬೇಕು. ಇನ್ನೊಂದು, ಕೆಟ್ಟದಾಗಿ ಮಾತಾಡುವಂಥದ್ದು ಇರ್ಬೋದು, ಅಥವಾ ನಾವು ಏನು ಮಾತಾಡ್ತಿದ್ದೀವಿ ಪರ್ಸನಲ್ ಇರ್ಬೋದು, ಅಥವಾ ಏನೋ ಒಂದು, ಬಟ್ ಮಕ್ಕಳ ಮುಂದೆ ಯಾವ ಥರ ಮಾತಾಡಬೇಕು ಅನ್ನೋದನ್ನು ಪೇರೆಂಟಿಂಗ್ ನಿಜವಾಗ್ಲೂ ಕಲ್ತ್ಕೋಬೇಕು. ಯಾಕೆಂದರೆ ಒಂದು ಸಣ್ಣ ತಪ್ಪುಗಳೇ ದೊಡ್ಡ ಕೆಲವೊಂದು ಆಘಾತಗಳಾಗುವಂಥದ್ದು, ಜೀವ ಹೋಗುವಂಥ ಪರಿಸ್ಥಿತಿಗಳು ಬರುವಂಥದ್ದಲ್ವಾ. ಸೊ ಹಂಗಾಗಿ ನಾವೆಷ್ಟೇ ಸೂಕ್ಷ್ಮವಾಗಿದ್ರೂ ಕೂಡ ಅಕ್ಕಪಕ್ಕದಲ್ಲಿ ಸಣ್ಣ ಮಕ್ಕಳಿದ್ದಾರೆ, ಅಥವಾ ದೊಡ್ಡವರೇ ಇರಲಿ, ದೊಡ್ಡ ಮಕ್ಕಳೇ ಇರಲಿ, ಸೊ ತುಂಬ ಯೋಚನೆ ಮಾಡಿ ಮಾತಾಡಿ. ನಾವು ಮಾತಾಡುವಂಥ ಮಾತಿರ್ಬೋದು ಅಲ್ವಾ. ಏಕೆ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಕೆಲವೊಮ್ಮೆ ನಮ್ಗೆ ಗೊತ್ತಿಲ್ಲದೆ ಫನ್ನಿಯಾಗಿ ಕೆಲವೊಮ್ಮೆ ಅಡ್ಡೆಸ್ಟ್ರಿಗಳು ಇಟ್ಕೊಂಡಿರ್ತಾರೆ ಪರ್ಸನಲ್ ಪಾರ್ಟ್ಸ್ ಬಗ್ಗೆ.
ಸೊ ಇದು ಕೂಡ ಎಷ್ಟೊಂದು ಸರಿ ನಡೆದಿದೆ. ಮಕ್ಕಳು ಮುಂದೆ ಆ ಥರ ಬಿಹೇವ್ ಮಾಡಲೇಬೇಡಿ ದಯವಿಟ್ಟು. ಯಾಕೆಂದರೆ ಅವ್ರಿಗೇನು ಗೊತ್ತಾಗಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಈ 2.5 ವರ್ಷ 3 ವರ್ಷ ಅಂತ ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಮಕ್ಳುಗಳೆಲ್ಲ ನೆನ್ಪಿಟ್ಕೋತಾ ಇರ್ತಾರೆ. ಪ್ರತಿಯೊಂದನ್ನು ಏನು ಬರುತ್ತೆ ಮನಸ್ಸಿಗೆ ಓಪನ್ನಾಗಿ ಹೇಳ್ಬಿಡ್ತಾರೆ. ಅವ್ರು ಮುಚ್ಚುಮರೆ ಏನಿರೋದಿಲ್ಲ. ಸೊ ಬೇರೆಯವ್ರ ಮುಂದೆ ಮರ್ಯಾದೆ ಹೋಗೋದು ಪೇರೆಂಟ್ಸ್ದ ಅಲ್ವಾ. ಸೊ ಹಂಗಾಗಿ ಆದಷ್ಟು ಮಕ್ಕಳು ಮುಂದೆ ಅಲರ್ಟ್ ಆಗಿರೋದನ್ನ ಕಲ್ತ್ಕೋಬೇಕು. ಇನ್ನೊಂದು ಕೆಲವೊಮ್ಮೆ ಈ ಲವ್ ಮ್ಯಾಟರ್ ಇರ್ಬೋದು, ಅಂದರೆ ಮದುವೆ ಆದಮೇಲೆ ಹಳೆ ಲವ್ ಮ್ಯಾಟರ್ ಇರ್ಬೋದು, ಅಫೇರ್ ಇರ್ಬೋದು, ಕೆಲವೊಂದು ವಿಷಯಗಳನ್ನ ಮಕ್ಕಳ ಮುಂದೆ ಮಾತಾಡದೇ ಇರೋದೇ ಒಳ್ಳೆಯದು. ಯಾಕೆಂದರೆ ಕೆಲವೊಮ್ಮೆ ಯಾರೋ ಕಾಲ್ ಮಾಡ್ತಾರೆ, ಗಂಟೆಗಟ್ಟಲೆ ಮಾತಾಡ್ತಿರ್ತಾರೆ, ಅದನ್ನೆಲ್ಲ ಮಕ್ಕಳು ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಅಲ್ವಾ, ತುಂಬ ಕಷ್ಟ ಆಗುತ್ತೆ ಲೈಫಲ್ಲಿ ಅದೇನಾದರೂ ಫ್ಯೂಚರಲ್ಲಿ. ಅಂದರೆ ಆ ತಾಯಿ ಬಗ್ಗೆ ನಿಮ್ಮ ಮಕ್ಕಳಿಗೆ ಗೊತ್ತಾದಾಗ ಚೀಪ್ ಅನ್ನಿಸ್ಬಿಡ್ತಾರೆ. ಸೊ ಅವೆಲ್ಲ ಬೇಡ. ಮಕ್ಕಳು ಕೂಡ ಬುದ್ಧಿ ಕಲ್ತ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ಕೂಡ ಮಕ್ಕಳು ಮುಂದೆ ಅವಾಯ್ಡ್ ಮಾಡಬೇಕು. ಇನ್ನು ಮಕ್ಕಳನ್ನ ಈಗ ಈ ಸ್ಟೋರಿ ಹೇಳಿದ್ನಲ್ಲ, ರಿಯಲ್ ಸ್ಟೋರಿ ಅಂತ, ಯಾರ್ಯಾರ ಜೊತೆನೋ ಅವರು ಮೊಬೈಲ್ ಕೊಡಿಸ್ತೀನಿ ಅಥವಾ ಮೊಬೈಲ್ ತೋರಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ, ಬಾ ನನ್ನ ರೈಡಿಗೆ ಕರ್ಕೊಂಡು ಹೋಗ್ತೀನಿ ಅಂದ ತಕ್ಷಣ ಅಷ್ಟು ಸುಲಭವಾಗಿ ಮಕ್ಕಳನ್ನ ಕಳಿಸ್ಬೇಡಿ. ಅದು ಪಕ್ಕದ ಮನೆಯವರಾಗಿರ್ಬೋದು ಅಥವಾ ಎದುರುಗಡೆ ಮನೆಯವರೇ ಆಗಿರ್ಬೋದು. ಯಾಕೆಂದರೆ ಆ ಮಕ್ಕಳ ಮುಖಾಂತರ ನಮ್ಮ ಪರ್ಸನಲ್ ವಿಷಯಗಳನ್ನ ಅವ್ರು ಏನು ತಿಳ್ಕೊತಾರೋ ಅಥವಾ ಅದರಿಂದ ನಮ್ಗೆ ತೊಂದರೆ ಆಗುತ್ತೋ ಇಲ್ವೋ, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಗೊತ್ತಿಲ್ಲದೆ ಇರಲಿ, ಆದಷ್ಟು ನಿಮ್ಮ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಕಳಿಸ್ಬೇಡಿ. ಅದರಿಂದ ನಿಮಗೆ ತೊಂದರೆ ಆಗುವಂಥದ್ದು. ಕೆಲವೊಬ್ರು ಒಳ್ಳೆಯವರು ಇರ್ತಾರೆ, ಕೆಲವೊಬ್ರು ಕೆಟ್ಟವರು ಇರ್ತಾರೆ, ಹೇಳೋಕ್ಕಾಗಲ್ಲ ಅಲ್ವಾ. ಇನ್ನೊಂದು ಹೇಳಬೇಕು ಅಂತ ಅಂದರೆ, ಮಕ್ಕಳು ಮೊಬೈಲ್ ನೋಡ್ತಿದ್ದಾರೆ ಅಂತ ಅಂದರೆ ಯಾವ ಥರ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅನ್ನೋಂಥ ಅಬ್ಸರ್ವ್ ಮಾಡಲೇಬೇಕು ಪೇರೆಂಟಿಂಗ್. ಇವಾಗ ನೋಡಿ, ಆ ಮಗು ಆ ತಾಯಿ ಬಗ್ಗೆ ಅವನು ಒಂದು ವಿಡಿಯೋ ನೋಡಿದಾಗ್ಲೇ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದು ಪರ್ಸನಲ್ ಆಗಿ. ಈ ಕೆಟ್ಟ ಡರ್ಟಿ ಫೋಟೋಸ್ಗಳು ಅದು ಇದು ತೋರಿಸೋದಕ್ಕೆ ಅಲ್ವಾ ಆ ಮಗು ಬಾಯಿ ಬಿಟ್ಟಿದ್ದು. ಸೊ ಹಾಗಾಗಿ ಏನು ನೋಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ನನ್ನ ಮಕ್ಕಳು ಮೊಬೈಲಲ್ಲಿ, ಸೊ ಅದನ್ನೆಲ್ಲ ಪೇರೆಂಟ್ಸ್ ಅಬ್ಸರ್ವ್ ಮಾಡಬೇಕು. ಬೇಡದಿರೋ ಅನ್ವಾಂಟೆಡ್ ವೀಡಿಯೋಸ್ಗಳನ್ನೆಲ್ಲನೂ ಅನ್ವಾಂಟೆಡ್ ಲಿಸ್ಟ್ಗೆ ಹಾಕಬೇಕಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳಬೇಕು. ಇನ್ನು ಕೆಲವೊಮ್ಮೆ ತಂದೆ ತಾಯಿಗಳಿಗೆ ಯಾರಾದ್ರೂ ಸೀಕ್ರೆಟ್ ಇದು ಯಾರಿಗೂ ತಂದೆ ತಾಯಿಗಳಿಗೆ ಹೇಳಬಾರ್ದು, ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಅಕ್ಕ ತಂಗಿದಿರು ನಿಮ್ಮ ಮನೇಲಿ ಯಾರಿಗೂ ಹೇಳಬಾರ್ದು ಅನ್ನೋ ವಿಷಯಗಳನ್ನು ಮೇಯ್ನ್ ಪೇರೆಂಟ್ಸ್ಗಳಿಗೆ ಹೇಳಿ ಅಂತಲೇ ನಿಮ್ಮ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು. ಮೇನ್ ಸೀಕ್ರೆಟ್ ಅನ್ನೋದು ಯಾವುದೂ ಇರಬಾರ್ದು. ಯಾಕೆಂದರೆ ಕೆಲವೊಮ್ಮೆ ಬ್ಯಾಡ್ ಆಗಿರೋದು ಮಾತ್ರ ಸೀಕ್ರೆಟ್ ಆಗೇ ಇರುತ್ತೆ. ಸೀಕ್ರೆಟ್ ಇದು ಹೇಳಬಾರ್ದು, ನನ್ನ ಮಾತ್ರ ಇರಬೇಕು, ನಿಮಗೆ ಚಾಕ್ಲೇಟ್ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದರೆ ಮಕ್ಕಳು ಚಾಕ್ಲೇಟು ಐಸ್ ಕ್ರೀಮು ಹೇಳಬಾರ್ದು, ಅವ್ರು ನನ್ನ ಫ್ರೆಂಡು ಅನ್ನೋ ಒಂದು ಗಾಢ ಭಾವನೆಯಲ್ಲಿ ಇರ್ತಾರೆ. ಅವ್ರಿಗೆ ತಪ್ಪು ಸರಿ ಬಗ್ಗೆ ಗೊತ್ತಾಗಲ್ಲ. ಯಾರಾದರೂ ಫ್ರೆಂಡ್ಶಿಪ್ ಮಾಡ್ತು ಏನಾದರೂ ಕೊಡಿಸ್ತಾರೆ ಅಂದರೆ ಅವರೇ ಬೆಸ್ಟು ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ನಾನು ತಪ್ಪು ಮಾಡ್ತಾ ಇದ್ದೀನಿ, ಇದು ನನ್ನ ಪೇರೆಂಟಿಂಗ್ ಬಗ್ಗೆ ಅಥವಾ ನನ್ನ ಸಿಸ್ಟರ್ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಅನ್ನೋ ಒಂದು ಮೆಂಟಾಲಿಟಿನೇ ಬೆಳೆದಿರೋದಿಲ್ಲ ಮಕ್ಕಳಿಗೆ ಅಲ್ವಾ. ಸೊ ಹಂಗಾಗಿ ಯಾರಾದರೂ ಈ ಸೀಕ್ರೆಟು ಇದು ಹೇಳಬಾರ್ದು ಅಂತ ಹೇಳ್ತಾರಲ್ಲ, ಸೊ ಪೇರೆಂಟ್ಸು ಮಕ್ಳಿಗೆ ಹೇಳ್ಕೊಡಿ, ಇದು ತಪ್ಪು, ಯಾರಾದರೂ ಸೀಕ್ರೆಟು ಹೇಳಬೇಡ ಅಂತಂದರೆ ಅದನ್ನು ನೀವು ಹೇಳಲೇಬೇಕು ನಮಗೆ ಅನ್ನೋದನ್ನು ತಿಳಿಸ್ಕೊಡಿ ಮಕ್ಕಳಿಗೆ. ಇದು ಬೆಂಗಳೂರಲ್ಲಿ ನಡೆದಿರುವಂಥ ಒಂದು ರಿಯಲ್ ಸ್ಟೋರಿ ಆಗಿರೋ ಕಾರಣ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕೆಂದರೆ ಇದರಲ್ಲಿ ತಿಳ್ಕೊಬೇಕಾಗಿರೋದು ತುಂಬ ಇದೆ. ಹೆಣ್ಮಕ್ಳುಗಳು ಗಂಡು ಮಕ್ಕಳಾದರೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಬಟ್ ಆದರೆ ಹೆಣ್ಣು ಮಕ್ಕಳು ವಿಷಯ ಅಂತಂದರೆ ಪ್ರಾಣ ಹೋಗೋ ಸಂದರ್ಭ ಕೂಡ ಬಂದ್ಬಿಡುತ್ತೆ. ಈ ಬ್ಲ್ಯಾಕ್ ಮೇಲ್, ಅದು ಇದು, ಪ್ರೀತಿ ಪ್ರೇಮ ಹೀಗೆಲ್ಲ ನೋಡ್ತಿದ್ದೀರಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಗೆ ಅಂತ. ಸೊ ಇವಕ್ಕೆಲ್ಲ ಕೆಲವೊಬ್ರಿಗೆ ಗೊತ್ತಾಗಲ್ಲ ಈಗಲೂ ಕೂಡ. ಅದೇ ಹೇಳಿದ್ನಲ್ಲ, ಸ್ನಾನ ಮಾಡಬೇಕಾದ್ರೆ ವಿಂಡೋ ಕ್ಲೋಸ್ ಮಾಡಿರಲ್ಲ, ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ಮನೇಲಿ ಎಲ್ಲರೂ ಇರ್ತಾರೆ ಅಂತ ಹೇಳ್ಬಿಟ್ಟು ವಿಂಡೋನೇ ಕ್ಲೋಸ್ ಮಾಡಿರೋದಿಲ್ಲ, ಅಥವಾ ಕರ್ಟನ್ ಹಾಕ್ಕೊಂಡಿರೋದಿಲ್ಲ, ಅಥವಾ ಮಕ್ಕಳು ಮುಂದೆ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಅಥವಾ ನಾಲೆಡ್ಜ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರ ಗ್ರಹಚಾರನೋ ಏನೋ ಗೊತ್ತಿಲ್ಲ, ಆ ಥರ ಬಿಹೇವ್ ಮಾಡಿಬಿಡ್ತಾರೆ. ದಯವಿಟ್ಟು ಇದೊಂದು ಅವೇರ್ನೆಸ್ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮಕ್ಕಳ ಮುಂದೆ ತಂದೆ ತಾಯಿ ಹೇಗಿರಬೇಕು ಪರ್ಸನಲಿ ಅನ್ನೋದು ಇದೊಂದು. ಯಾಕೆಂದರೆ ಸೇಫ್ಟಿ ವಿಷಯ ಬಂತು ಅಂದ ತಕ್ಷಣ ಬರೀ ಹೊರಗಡೆಯವರಿಂದ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ, ನಮ್ಮ ಮನೆಯಲ್ಲಿರೋ ನಮ್ಮ ಪುಟ್ಟ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಂದನೂ ಕೂಡ ತೊಂದರೆಗಳಾಗ್ಬೋದು. ಸೊ ಆ ತೊಂದರೆ ಆಗ್ತಿದೆಯಾ ಇಲ್ವಾ, ಏನು ಆಗಬಾರ್ದು ಅಂದರೆ ಹೇಗಿರಬೇಕು, ಪ್ರತಿಯೊಂದನ್ನು ಕೂಡ ಪೇರೆಂಟಿಂಗ್ ಸ್ಪೆಷಲಿ ತಾಯಿ ಅಬ್ಸರ್ವ್ ಮಾಡಲೇಬೇಕು. ಸೊ ಹಂಗಾಗಿ ಈ ಒಂದು ಅವೇರ್ನೆಸ್ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನು ಈ ವಿಡಿಯೋ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ.
ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ಫಾರ್ಮೇಟಿಕ್ ಆಗಿರುವಂಥ ಒಂದು ಸೂಪರ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನೇನು ಹೋಗಿ ಬರ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.